ನರೇಂದ್ರ ಮೋದಿ ಅವರು ಈ ದೇಶದ ಜನತೆಯನ್ನ 4 ವಿಭಾಗಗಳಾಗಿ ವಿಂಗಡಣೆಯನ್ನ ಮಾಡಿ ಈ ವಿಕಸಿತ ಭಾರತದ ಒಂದು ಸಂಕಲ್ಪವನ್ನ ಹೊತ್ತಿದ್ದಾರೆ. ಮೊದಲನೇದಾಗಿ ರೈತರು, ಅದಾದ ನಂತರ ಮಹಿಳೆಯರು, ಅದಾದ ನಂತರ ಯುವಕರು ಮತ್ತು ಬಡವರು. ಈ 4 ವಿಭಾಗಗಳಲ್ಲಿ ಮಾತ್ರ ಈ ದೇಶದ ಜನರನ್ನ ಅವರು ವಿಭಜನೆಯನ್ನು ಅಥವಾ ವಿಭಾಗವನ್ನ ಮಾಡಿ ಅವರ ಉದ್ದೇಶಗಳನ್ನ ಈ ವಿಕಸಿತ ಭಾರತದ ಸಂಕಲ್ಪವನ್ನ ಹೊತ್ತಿದ್ದಾರೆ. ಇವತ್ತು ರೈತರ ಬಗ್ಗೆ ಈ ಸರ್ಕಾರದ ಸಾಧನೆಗಳು ಮಾನ್ಯ ರಾಜ್ಯಪಾಲರ ಮುಖಾಂತರ ಓದಿಸಿರುವಂತಹ ಈ ಭಾಷಣದ ಪ್ರತಿ ಇದು ಪ್ರತಿಯೊಬ್ಬರಿಗೂ ರಾಜ್ಯದಲ್ಲಿರುವಂತಹ ಎಲ್ಲಾ ಜನತೆಗೂ ಸಿಕ್ಕಿದೆ. ನಾವು ವಿರೋಧ ಪಕ್ಷದ ಶಾಸಕರು ಹಾಗೂ ಎಲ್ಲಾ ಶಾಸಕರಿಗೂ ದೊರೆತಿದೆ. ಇದರಲ್ಲಿ ರೈತರಿಗೆ ನಮ್ಮ ರಾಜ್ಯದಲ್ಲಿ ಹತ್ರ 1 ಕೋಟಿ ಹೆಕ್ಟೇರ್ ಅಷ್ಟು ಕೃಷಿ ಭೂಮಿ ಇರುವಂತ 1 ಕೋಟಿ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಹತ್ರ 4 ಕೋಟಿ ನಮ್ಮ ರಾಜ್ಯದ ಜನತೆ 60% ರೈತರು, ರೈತಾಪಿ ವರ್ಗದವರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಈ ಒಂದು ಕೃಷಿ ಮೇಲೆ ಅವಲಂಬಿತರಿರುವಂತದ್ದು. ಕೇವಲ 3 ಯೋಜನೆಗಳನ್ನ ಈ ಒಂದು ಸರ್ಕಾರ ಅವರ ಸಾಧನೆಗಳಾಗಿ ತೋರಿಸಿರುವಂತದ್ದು. ಒಂದು ಕೃಷಿ ಭಾಗ್ಯ ಯೋಜನೆ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಕಳೆದ ಸರ್ಕಾರ ಈ ಕೃಷಿ ಭಾಗ್ಯ ಯೋಜನೆಯನ್ನ ನಿಲ್ಲಿಸಿತ್ತು. ನಾವು ಪ್ರಾರಂಭ ಮಾಡಿದೀವಿ, 200 ಕೋಟಿ ಅಲೋಕೇಶನ್ ಕೊಟ್ಟಿದೀವಿ. ಆದ್ರೆ ಕೇವಲ 49 ಕೋಟಿ ಸಾಧನೆಯನ್ನ ಪ್ರಗತಿಯನ್ನ ಮಾಡಿ ಇಡೀ ರಾಜ್ಯದಲ್ಲಿ 3735 ಜನ ರೈತರಿಗೆ ಮಾತ್ರ ಈ ಕೃಷಿ ಭಾಗ್ಯ ದೊರೆತಿರುವಂತದ್ದು ಈ ಸರ್ಕಾರದ ಸಾಧನೆ ಅಂತ ಹೇಳಿ ಅವರೇ ಮೊದಲನೇ ಪಾಯಿಂಟ್ ಈ ಪುಸ್ತಕದಲ್ಲಿ ಹಾಕಿದ್ದಾರೆ. ಅದಾದ ನಂತರ ಹೈಟೆಕ್ ಹಾರ್ವೆಸ್ಟರ್ ಹಬ್ ಈ ಯೋಜನೆ ಅಡಿಯಲ್ಲಿ 286 ಕೋಟಿ ಸಹಾಯವನ್ನ ಮಾಡಿದೀವಿ. ಅಸಿಸ್ಟೆನ್ಸ್ ಅನ್ನ ಕೊಟ್ಟು 1,31,00,000 ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡಿದ್ದಾರೆ. ಈ ಹಾರ್ವೆಸ್ಟರ್ಗಳ ಬಗ್ಗೆ ನಮ್ಮ ಪ್ರದೇಶದಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಹೆಚ್ಚಿನ ರೈತರು ಇಲ್ಲಿ ಅವಲಂಬಿತರಾಗಿರುವಂತದ್ದು ರಾಗಿ ಬೆಳೆ. ಇವತ್ತು ರಾಗಿ ಯಾರು ಕಟಾವು ಮಾಡ್ತಿಲ್ಲ, ರಾಗಿ ಕಟಾವು ಯಂತ್ರಗಳು ಹಾರ್ವೆಸ್ಟರ್ಗಳೇ ಆ ರಾಗಿ ಕಟಾವನ್ನ ಮಾಡ್ತಿರೋದು. ಸರ್ಕಾರ ಈ ಕೃಷಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಮಾಡಿದ್ರು ಸಹ ಇದುವರೆಗೂ ನಮ್ಮ ಜಿಲ್ಲೆಗಳಿಗೆ ಒಂದೇ ಒಂದು ರಾಗಿ ಕಟಾವು ಮಿಷಿನ್ ಬಂದಿಲ್ಲ. 1 ಎಕರೆ ರಾಗಿ ಕಟಾವು ಮಾಡ್ಲಿಕ್ಕೆ ರೈತರಿಗೆ ಇವತ್ತು 14,000 ರಿಂದ 18,000 ರೂಪಾಯಿ ಖರ್ಚಾಗ್ತಾ ಇದೆ. ಹಾಗಾಗಿ ಈ ಯೋಜನೆ ಕೇವಲ ಪುಸ್ತಕದಲ್ಲಿದ್ರೆ ಸಾಲಲ್ಲ, ರೈತರಿಗೆ ಈ ಯೋಜನೆ ತಲುಪಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ರಾಗಿ ಬೆಳೆಯುವಂತ ಎಲ್ಲಾ ರೈತರಿಗೆ ರಾಗಿ ಕಟಾವು ಯಂತ್ರಗಳನ್ನ ಕಲ್ಪಿಸಬೇಕು ಅಂತ ನಾನು ಕೋರ್ತೀನಿ. ಇದ್ರ ಜೊತೆಯಲ್ಲಿ ಏನು ಮೈಕ್ರೋ ಇರಿಗೇಷನ್ ನಾನು ಹೇಳಿದಂಗೆ 1 ಕೋಟಿ ಹೆಕ್ಟೇರ್ ಅಷ್ಟು ಕೃಷಿ ಭೂಮಿ ಇರೋದ್ರಲ್ಲಿ ಈ ಸರ್ಕಾರದ ಸಾಧನೆ 252 ಕೋಟಿಯಲ್ಲಿ ಕೇವಲ 1.5 ಲಕ್ಷ ಹೆಕ್ಟೇರ್ಗೆ ಇವರು ಈ ಬಾರಿ ಮೈಕ್ರೋ ಇರಿಗೇಷನ್ ಯೂನಿಟ್ ಅಂದ್ರೆ ಏನು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಇರಿಗೇಷನ್ ಅನ್ನ ಕೊಟ್ಟಿದ್ದಾರೆ. ನಾನು ಈ ಮೂಲಕ ಮತ್ತೆ ಹೇಳ್ತೀನಿ, 1 ಕೋಟಿ ಹೆಕ್ಟೇರ್ ಇರುವಾಗ ಕೇವಲ 1% ಜನಕ್ಕೆ ಕೊಟ್ರೆ ಅದನ್ನ ಸಾಧನೆ ಅಂತ ಹೇಳಲ್ಲ. ಇದ್ರ ಬಗ್ಗೆ ಸರ್ಕಾರ ತೀವ್ರವಾಗಿ ಯೋಚನೆ ಮಾಡಬೇಕು.